ಕಡೆ ಪ್ರಭಾವಿಗಳಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವರು ಮತ್ತೆ ಚಂದ್ರರಾಜ್ ಹಟ್ಟಿಹೊಳಿ ಮತ್ತೆ ಹಾಲಿ ಶಾಸಕರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಪಾಟೀಲ್ ಅವರು ವಿಠಲ್ ಗಾಯಕರ್ ನೇತೃತ್ವದ ಪ್ಯಾನೆಲ್ ಇದೆ. ವಿಶೇಷವಾಗಿ ಯಾವ ರೀತಿ ಪೂರಕ ಸರ್? ವಿಶೇಷವಾಗಿ ಈಗ ನಿಮ್ಮ ಪ್ರಚಾರ ಇವ್ರ ಗೆಲುವಿಗೆ ಯಾವ ರೀತಿ ಪೂರಕ? ಇದು ನೋಡಿ, ನಮಗೆಲ್ಲ ಗೊತ್ತಿದೆ. ಇವತ್ತು ಚುನಾವಣೆಗಳು ಅಂದರೆ ಮತದಾರರಿಗೆ ಗಂಡಸರಿಗೆ ಲಿಕ್ಕರು, ಹೆಂಗಸರಿಗೆ ಕುಕ್ಕರು. ನಿಮ್ಮ ಬೆಳಗಾವಿ ಜಿಲ್ಲೆಯಲ್ಲಂತೂ ಅದು ವಂಶ ಪಾರಂಪರ್ಯ ರಾಜಕಾರಣ ಮತ್ತು 17-18 ಜನ ನಾವು ನೋಡ್ತಾ ಬಂದಿದ್ದೀವಿ. ಒಂದು 20 ಕುಟುಂಬಗಳು ಇಡೀ 18 ಕ್ಷೇತ್ರಗಳನ್ನು ಇಲ್ಲಿ ಕಂಟ್ರೋಲ್ ಮಾಡುತ್ತೆ. ಹೇಗೆ? ಹಣದ ಪ್ರಭಾವದಿಂದಾಗಿ ಹಣ, ಹೆಂಡ, ಹಂಚಿ ಒಂದಷ್ಟು ಜಾತಿ ರಾಜಕಾರಣನೂ ಮಾಡಿ. ಇವರಿಗೆ ಪೂರಕವಾಗಿರುವ ಅಂಶ ಏನು ಅಂದರೆ, ಇದು ಎಲ್ಲರೂ ಮತದಾರರಲ್ಲ, ಊರಲ್ಲಿರೋರೆಲ್ಲ ಮತದಾರರಲ್ಲ. ಸುಮಾರು 450 ಹಳ್ಳಿಗಳಲ್ಲಿ ಹಂಚಿ ಹೋಗಿರುವಂತಹ ಕೃಷಿಕರು, ರೈತರು, ಇವತ್ತಿಗೂ ಕಬ್ಬು ಬೆಳೀತಿರುವಂಥವರು ಮತ್ತು ಒಂದಷ್ಟು ಮಟ್ಟಿಗೆ ಮಧ್ಯಮ ವರ್ಗ ಮತ್ತು ಮೇಲ್ಮಧ್ಯ ವರ್ಗದಲ್ಲಿರುವಂತಹ ಕೃಷಿಕ ರೈತರು ಇವರ ಮತದಾರರು. ಅಂದರೆ ಪ್ರಜ್ಞಾವಂತರು ಮತ್ತು ಸ್ಥಿತಿವಂತರು ಬಹುತೇಕರು. ಹಾಗಾಗಿ ಯಾರೋ ಬರ್ತಾರೆ, ನಮ್ಗೊಂದು 1000 ಕೊಡ್ತಾರೆ, 2000 ಕೊಡ್ತಾರೆ ಅಂತ ಬಾಗಿಲು ತೆರೆದಿಟ್ಕೊಂಡು ಕೂತಿದ್ದು ಅವ್ರು ಕೊಡುವ ಕುಕ್ಕರು, ನಿಕ್ಕರು, ಸೀರೆಗೆ ಓಟ್ ಹಾಕುವಂತಹ ಜನ ಈ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಮತದಾರರಲ್ಲ. ನಾನು ಆಗ ಓಟ್ ಹಾಕುವಂಥವ್ರನ್ನ ಏನು ಹಲಗಳೆಯೋದಿಲ್ಲ ಅಥವಾ ಏನು ಅವ್ರನ್ನ ಒಂದು ರೀತಿಯಲ್ಲಿ ಕಡಿಮೆ ಮಾಡೋದಿಲ್ಲ. ಆದರೆ ಇಲ್ಲಿರುವಂಥ ಮತದಾರರು ಬೇರೆಯವ್ರಿಗಿಂತ ಆಗಲೇ ಹೇಳಿದಂಗೆ ಸುಮಾರು 60 ವರ್ಷಗಳ ಹಿಂದೆಯೇ ಒಂದು ಒಳ್ಳೆಯ ಸಹಕಾರಿ ತತ್ವದಲ್ಲಿ ನಮ್ಮೆಲ್ಲರ ಪಾಲುದಾರಿಕೆಯಲ್ಲಿ ಒಂದು ಕಾರ್ಖಾನೆಯನ್ನು ಕಟ್ಕೋಬೇಕು ನಾವು, ಅದು ಆರ್ಥಿಕ ಚೈತನ್ಯ ಮೂಡಿಸಬೇಕು, ನಮ್ಮಲ್ಲೆಲ್ಲರಲ್ಲೂ ನಮ್ಮ ಭಾಗದ ಅಭಿವೃದ್ಧಿಗೆ ಕಾರಣವಾಗಬೇಕು ಅಂತ ಯೋಚನೆ ಮಾಡಿದ್ದಂಥ ಪ್ರಜ್ಞಾವಂತ ರೈತರ ಕುಟುಂಬಕ್ಕೆ ಸೇರಿದವರು ಈ ಚುನಾವಣೆಯಲ್ಲಿ ಮತದಾರರು. ಹಾಗಾಗಿ ಪ್ರಜ್ಞಾವಂತರು ಅವರು ಯಾವುದೋ ಕೆಲವೊಂದು ಆಮಿಷಗಳಿಗೆ ಬಲಿಯಾಗದೇ ಇದ್ದರೆ, ಆಡಳಿತ ಪಕ್ಷ ಅಥವಾ ನನಗಲ್ಲೇನೋ ಈಗಾಗಲೇ ಅವರು ಭ್ರಷ್ಟರಾಗದೇ ಇದ್ದರೆ ಖಂಡಿತವಾಗಿ ರೈತರ ಪ್ಯಾನಲ್ಗೆ ಓಟ್ ಹಾಕ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಆದರೆ ನೀವು ಹೇಳ್ದಂಗೆ ಯಾರ್ಯಾರೋ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ, ಇಲ್ಲಿನ ಕಿತ್ತೂರಿನ MLA, ಖಾನಾಪುರದ MLA ಪಕ್ಷಾತೀತವಾಗಿ ಅವರೆಲ್ಲ ಒಂದು ಪ್ಯಾನಲ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಅವರು ಎಲ್ಲ ರೀತಿಯ ತಂತ್ರ, ಕುತಂತ್ರ, ಮೋಸ ಏನೆಲ್ಲ ಮಾಡೋದಕ್ಕೂ ತೋಳ್ಬಲವನ್ನು, ಹಣಬಲವನ್ನು ಬಳಸೋದಕ್ಕೆ ಸಿದ್ಧರಿರ್ತಾರೆ. ಮತ್ತು ಅವ್ರು ಈಗಾಗಲೇ ತುಂಬ ಸಿಸ್ಟಮ್ಯಾಟಿಕ್ ಆಗಿ ಪ್ರತಿಯೊಂದು ಓಟನ್ನು ಪ್ರತಿಯೊಂದು ಮನೆಗೂ ತಲುಪುವಂತಹ ಒಂದು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಅನ್ನೋದು ನನಗನ್ನಿಸಿದೆ. ಹಾಗಾಗಿ ನಾನು ಆಗಲೇ ಇಲ್ಲಿನ ಅವರು ಸ್ಥಳೀಯರ ಜೊತೆ ಮಾತಾಡ್ತಿರುವಾಗ, ಮೊಕಾಶಿ ಅವ್ರ ಜೊತೆ ಮಾತಾಡ್ತಿರುವಾಗ ಹೇಳ್ತಾ ಇದ್ದೆ, ನೀವು 15 ಜನ, ಬಹುತೇಕ ಜನ ಒಂದು ರೀತಿಯಲ್ಲಿ ಪ್ರಾಮಾಣಿಕರು, ರೈತ ಹೋರಾಟಗಳಲ್ಲಿ ಬಂದಿರುವಂಥವರು. ಆದರೆ ನಿಮಗೆ ಇನ್ನೂ ಈ 15 ಜನ ಒಂದು ಗುಂಪಾಗಿ ಈಗ ಪ್ಯಾನಲ್ ಮಾಡ್ಕೊಂಡಿದ್ದೀರಾ. ಮುಂದಕ್ಕೆ ಇದನ್ನ ಇರೋದೇ 4 ದಿವಸ ಚುನಾವಣೆ. ಈ 4 ದಿವಸದಲ್ಲಿ ತುಂಬ ಸಿಸ್ಟಮ್ಯಾಟಿಕ್ ಆಗಿ ಪ್ರತಿಯೊಂದು ಮತದಾರರ ಮನೆಗೂ ನೀವು ತಲುಪುವ ರೀತಿಯಲ್ಲಿ ನಿಮ್ಮ ಪ್ರಚಾರ ಮಾಡಬೇಕು. ಈಗ ನಾವು ಬೆಳಗ್ಗೆಯಿಂದ ಒಂದು ಗಾಡಿ ತಗೊಂಡು ಒಂದು 40-50 ಗಾಡಿಗಳಲ್ಲಿ 3-4 ಹಳ್ಳಿಗಳಿಗೆ ಹೋಗಿ ಬಂದ್ವಿ. ಇದು ಒಂದು ರೀತಿಯ